ರೀ ಶಿವಾನಿ ಮನೇಲಿ ಇಲ್ಲ ರೀ. ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾ ಇದೆ. ಅವಳು ಎಲ್ಲೋಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ ನಿನ್ಗೂ ಏನೋ ಗೊತ್ತಿಲ್ವಾ? ಹಾ, ನಾನೊಂದು 15 ದಿನ ಇರಲ್ಲ, ಕೇರಳಕ್ಕೆ ಹೋಗ್ತಾ ಇದ್ದೀನಿ. ನಾನು ಫೋನ್ ಮಾಡಲ್ಲ, ನೀವು ಫೋನ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೋದ್ಲು. ಇದ್ದಕ್ಕಿದ್ದಂಗೆ ಕೇರಳಕ್ಕೆ ಯಾಕೆ ಹೋಗ್ತಾ ಇದೆಯಾ ಅಂತ ನೀನ್ ಕೇಳಲಿಲ್ವಾ? ತಾಯಿಯಾಗಿ ನಾನು ಅಷ್ಟು ವಿಚಾರಿಸ್ತಾ ಇರ್ತೀನನ್ರಿ. ಅವಳು ಕೇರಳಕ್ಕೆ ಯಾವ್ದೋ ಥೆರಪಿ ಮಾಡ್ಸಕ್ ಹೋಗಿದ್ದಾಳೆ. ಆಮೇಲೆ ಒಂದಷ್ಟು ದಿನ ಇಲ್ಲಿರೋ ಜಂಜಾಟಗಳಿಂದ ದೂರ ಇದ್ಬಿಟ್ಟು ನೆಮ್ಮದಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು ರೀ. ಮೊದ್ಲು ಆ ಕೆಲಸ ಮಾಡಿ ಪುಣ್ಯ ಕಟ್ಕೊಳಮ್ಮ ಅಂತ ನಾನೇ ಕಳಿಸ್ಬಿಟ್ಟೆ. ಮಾತಿದ್ರೆ ಸಾಕು ಆ ಸತ್ಯಮೂರ್ತಿ ಮನೇಲಿ ಹೋಗಿ ಕುತ್ಕೊಳ್ತಾಳೆ. ಅದ್ರ ಬದಲು ಕೇಳಕ್ ಹೋಗೋದೇ ಒಳ್ಳೇದಲ್ವಾ? ಒಳ್ಳೆ ಕತೆ ಕಟ್ಟಿದ್ದಾಳೆ, ಚೆನ್ನಾಗಿ ಗೂಬೆ ಕೂರಿಸಿದ್ದಾಳೆ. ನಿನಗ್ ಗೊತ್ತಿಲ್ದ ಹಾಗೆ ನಿನ್ ಕಿವಿಗೆ ಹೂ ಇಟ್ಟು ಹೋಗ್ಬಿಟ್ಟಿದ್ದಾಳೆ. ಇಲ್ಲ ರೀ, ಅವಳು ಕೇಳಕ್ಕೆ ಹೋಗಿದ್ದಾಳೆ. ಹೌದು, ನೀವ್ಯಾಕೆ ಈ ತರ ಹೇಳ್ತಾ ಇದ್ದೀರಾ? ಅವಳು ಕೇರಳಕ್ಕೆ ಹೋಗಿದ್ದಾಳೆ ಅಂತ ಅದ್ ಹೇಗಷ್ಟು ಕರೆಕ್ಟ್ ಆಗಿ ಹೇಳ್ತೀಯಾ? ರೀ, ಅವಳು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳುವಾಗ ಬಸ್ ಟಿಕೆಟ್, ಹೋಟೆಲ್ ರೂಮ್ ಬುಕ್ಕಿಂಗ್ ಡೀಟೇಲ್ಸ್ ಎಲ್ಲ ಇಟ್ಕೊಳ್ಳೋದನ್ನ ನಾನೇ ನೋಡ್ದೆ. ಹೌದಾ? ಹಾಗಾದ್ರೆ ಕೇರಳದಲ್ಲಿ ಅವಳು ಉಳ್ಕೊಂಡಿರೋ ಹೋಟೆಲ್ ಅಡ್ರೆಸ್ ನನಗೆ ಕೊಡ್ತೀಯಾ? ಅಲ್ಲ ರೀ, ಅವಳು ಮೊದ್ಲೇ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಹೋಗಿದ್ದಾಳೆ. ಅಂತದ್ರಲ್ಲಿ ನೀನಿರೋ ಅಡ್ರೆಸ್ ಕೊಡು, ಎಲ್ಲಿ ಉಳ್ಕೊಂಡಿದ್ಯಾ ಅಂತೆಲ್ಲ ಕೇಳಕ್ಕಾಗುತ್ತಾ? ಹಾಗೆಲ್ಲ ಮಾಡಿದ್ರೆ ಅವಳ ಪ್ರೈವಸಿಗೆ ಅಡ್ಡ ಬಂದಂಗ ಆಗಲ್ವೇನ್ರಿ? ನಮ್ಮ ಮಕ್ಳಿಗೆ ನಾವ್ ಅಷ್ಟು ಸ್ವಾತಂತ್ರ್ಯ ಕೊಡ್ಲಿಲ್ಲ ಅಂದ್ರೆ ಹೇಗ್ರಿ? ಹೋಗ್ಲಿ, ಈ ತರ ಹೊರಗಡೆ ಹೋಗ್ತಿದ್ದಾಳಲ್ಲ, ಅಪ್ಪನ್ಗೆ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋದು ಅವಳು ಗೊತ್ತಿಲ್ವಾ? ಅಲ್ಲ, ಇಷ್ಟು ದಿನ ನೀವು ರಾಜಕೀಯದಲ್ಲಿ ಇದ್ರಿ, ಮಕ್ಳು ಜವಾಬ್ದಾರಿ ಎಲ್ಲ ನಾನೇ ತಾನೇ ತಗೊಳ್ತಾ ಇದ್ದೆ. ಅವಕ್ಕೇನ್ ಬೇಕು ಬೇಡ ಎಲ್ಲ ನಾನೇ ತಾನೇ ವಿಚಾರಿಸ್ಕೊಳ್ತಾ ಇದ್ದೆ. ಅವತ್ತಿಂದ ಇವತ್ತಿನವರೆಗೂ ಅವ್ರೇನಾದ್ರೂ ನಿಮ್ಮ ಹತ್ರ ನೇರವಾಗಿ ಕೇಳಿದಾರಾ? ಅವ್ರು ಏನೇ ಪೀಠಿಕೆ ಹಾಕ್ಬೇಕಂದ್ರು ನನ್ನ ಹತ್ರ ತಾನೇ ಮೊದ್ಲು ಕೇಳೋದು. ನೀವೇ ಆ ರೀತಿ ಅಭ್ಯಾಸ ಮಾಡ್ಬಿಟ್ಟು ಈಗ ಅಪ್ಪನ್ ಕೇಳಿಲ್ಲ ಅಂದ್ರೆ ಹೇಗ್ರಿ? ನೋಡೆ, ಆಗ ಮಕ್ಕಳು ಚಿಕ್ಕವರಾಗಿದ್ರು, ಈಗ ಪರಿಸ್ಥಿತಿ ಬೇರೆ. ಈಗ ನಮಗ್ ಗೊತ್ತಿಲ್ಲದೆ ಮಕ್ಕಳು ಏನೇನೋ ಆಟಗಳು ಆಡ್ತಿದ್ದಾರೆ. ನಕುಲು ಯಾವ ರೇಂಜ್ಗೆ ಪದ್ಮಿನಿ ದಾಸಾದ ಅಂತ ನೀನೇ ನೋಡಿಲ್ವಾ? ಈಗ ನಮ್ ಶಿವಾನಿ ಆ ಸೂರ್ಯನಿಂದ ಬಿದ್ದಿಲ್ವಾ? ಇವಳು ವಯಸ್ಸೇನು, ಅವನ್ ವಯಸ್ಸೇನು? ರಾಜೇಶ್ವರಿ, ನಮ್ ಮಕ್ಕಳ ಬಗ್ಗೆ ನಾವೇ ಒಂದ್ ಕಣ್ಣಿಟ್ಟಿರ್ಬೇಕು ಕಣೆ. ನೀನ್ ತಿಳ್ಕೊಂಡಿರೋ ಹಾಗೆ ನಿನ್ ಮಗಳು ಕೇರಳಕ್ಕೆ ಹೋಗಿಲ್ಲ, ಬೆಂಗಳೂರಿಗೆ ಹೋಗಿದ್ದಾಳೆ. ಬೆಂಗಳೂರಿಗೆ ಹೋಗಿದ್ದಾಳ? ಮತ್ತೆ ನನ್ನ ಹತ್ರ ಯಾಕೆ ಅವಳು ಸುಳ್ಳು ಹೇಳಿದ್ಲು? ಹೌದು, ಹೊಳಿ ಬೆಂಗಳೂರಲ್ಲಿ ಏನ್ ಕೆಲಸ ಅಂತ? ಆ ಸುರಭಿನ ಹೇಗಾದ್ರೂ ಮಾಡಿ ಮನೆಯಿಂದ ಓಡಿಸ್ಬೇಕು ಅಂತ ನಿನ್ನ ಮಗಳು ಆ ಗರುಡ ಮತ್ತೆ ಅವನ ಹುಡುಗರ ಜೊತೆ ಕೈ ಜೋಡಿಸಿದಾಳೆ. ಅಲ್ಲರಿ, ನಿಮ್ ಹುಡುಗರು ನಿಮ್ ಮಾತು ಕೇಳೋದ್ ಬಿಟ್ಟು ಅವಳ ಜೊತೆ ಯಾಕೆ ಸೇರ್ಕೊಂಡಿದ್ದಾರೆ? ನೀವು ನಿಮ್ ಹುಡುಗರ್ನ ಕರೆದು ಬುದ್ಧಿ ಹೇಳೋದಲ್ವಾ? ಹೌದು, ಇಷ್ಟಕ್ಕೂ ಆ ಹುಡುಗರ್ನ ಇಟ್ಕೊಂಡು ಇವಳು ಏನ್ರಿ ಮಾಡ್ತಿದ್ದಾಳೆ? ಗರುಡ ಮತ್ತವನ್ ಹುಡುಗರಿಗೊಂದಿಷ್ಟು ದುಡ್ಡನ್ನ ಕೊಟ್ಟು ಆ ಸುರಭಿ ಯಾರು ಏನು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ಆದಷ್ಟು ಬೇಗ ನನಗೆ ತಿಳಿಸಿ ಅಂತ ಹೇಳಿದ್ಲಂತೆ. ಶಿವಾನಿ ನನ್ನ ಮಗಳಂತ ಎಲ್ರೂ ಬಾಯಿ ಮುಚ್ಕೊಂಡು ಅವಳು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಇನ್ಮೇಲೆ ಅವಳು ಎಲ್ಲೇ ಹೋದ್ರು ನಿಮ್ಮಪ್ಪನ್ಗೆ ವಿಷಯ ತಿಳಿಸ್ಬಿಟ್ಟು ಹೋಗು ಅಂತ ಹೇಳು. ಇಲ್ಲ ಅಂದ್ರೆ ಅವಳು ಹೀಗೆ ಕಾಗೆ ಹಾರಿಸ್ಬಿಟ್ಟು ಆ ಸೂರ್ಯನ ಮದ್ವೆನೂ ಆಗ್ಬಿಡ್ತಾಳೆ. ಆಮೇಲೆ ಸೊಸೆನು ಸೂರ್ಯವಂಶದವಳು, ಅಳಿಯಾನು ಸೂರ್ಯವಂಶದವನೇ ಆಗ್ಬಿಡ್ತಾನೆ. ಹೀಗೆ ಆದ್ರೆ ನಾವು ಜೀವನ ಪೂರ್ತಿ ಆ ಸೂರ್ಯವಂಶದವ್ರಿಗೆ ಸಲಾಮ್ ಹೊಡಿತಾ ಇರ್ಬೇಕಾಗತ್ತೆ. ಇನ್ಮೇಲಾದ್ರೂ ಎಲ್ಲ ಒಂದ್ ಸ್ವಲ್ಪ ಹುಷಾರಾಗಿ ವಿಚಾರಿಸೋದನ್ನ ಕಲ್ತ್ಕೋ. ಅಲ್ಲ ಮಾವ, ನನ್ನ ಹತ್ರ ಒಂದು ಮಾತು ಹೇಳಿದೆ ಹಾಗೆ ಹೊರಟೋಗಿದಾರಲ್ಲ, ಇದನ್ನ ನಾನೇನು ಅಂತ ತಿಳ್ಕೊಳ್ಳಿ? ಅಳಿಯಂದ್ರೆ, ಅವರು ನನ್ನನ್ನು ನೆನ್ನೆನ್ನೆ ಕರೆಸಿ ವಿಷಯ ತಿಳಿಸಿದ್ರು. ನನಗೆ ಗೊತ್ತಿರೋ ವಿಚಾರ ಯಾರಿಗೂ ಗೊತ್ತಾಗೋದು ಬೇಡ ಅಂತ ನನ್ನ ಹತ್ರ ಭಾಷೆ ತಗೊಂಡಿದ್ರು. ತಾತ ಯಾಕೆ ಹೀಗೆ ಮಾಡಿದ್ರು? ಚಿಕ್ಕ ಯಜಮಾನ್ರೆ, ಯಜಮಾನ್ರನ್ನ ಸೇಫ್ ಆಗಿ ಆಶ್ರಮಕ್ಕೆ ಬಿಟ್ಬಿಟ್ಟು ಬಂದೆ. ತಗೊಳ್ಳಿ ಅವ್ರ ಮೊಬೈಲು.
ಏ ಗೋಪಾಲ, ಅಣ್ಣ ಯಾಕೋ ಅವ್ರ ಮೊಬೈಲ್ ತಂದೆ? ಅವ್ರೇನ್ ಮರ್ತು ಕಾರಲ್ಲೇ ಬಿಟ್ರೋ ಹೇಗೆ? ಮಾವ ಒಳ್ಳೇದೇ ಆಯ್ತು ಬಿಡಿ. ನಾಳೆ ನಾನೇ ಅಲ್ಲಿಗೆ ಹೋಗಿ ಅವರನ್ನ ಮೀಟ್ ಮಾಡಿಬಿಟ್ಟು ಈ ಮೊಬೈಲ್ನ ಕೊಟ್ಟು ಅವರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಗೋಪಾಲ, ನೀನ್ ಮಾಡಿದ್ದು ಒಂದು ರೀತಿ ಒಳ್ಳೇದೇ ಆಯ್ತು. ಆ ನೆಪದಲ್ಲಾದರೂ ಅವರನ್ನ ನೋಡ್ದಾಗತ್ತೆ. ಚಿಕ್ಕ ಯಜಮಾನ್ರೆ, ನಾನೇನು ಮರ್ತ ತಂದಿಲ್ಲ. ಅಲ್ಲಿ ಆಶ್ರಮದ ಮುಖ್ಯಸ್ಥರಿದ್ದಾರಲ್ಲ, ಅವರೇ ಇದನ್ನ ನನ್ನ ಕೈಲಿ ಕೊಟ್ಟು ಬೈದು ಕಳ್ಸಿದ್ರು. ಏ ಗೋಪಾಲ, ನೀನೇನಾದ್ರೂ ಕಿತಾಪತಿ ಮಾಡಿದ್ಯೇನೋ? ನಾಗೇಂದ್ರಣ್ಣ, ನಾನೇನು ಕಿತಾಪತಿ ಮಾಡಿಲ್ಲ. ನಾನು ಯಜಮಾನ್ರನ್ನ ಆಶ್ರಮ ಕರ್ಕೊಂಡೋದ್ನಲ್ಲ, ಅವರು ಮೊದ್ಲೇ ಸ್ವರ್ಗೋಗ್ಬಿಟ್ಟಿದ್ರು. ಅವ್ರ ಪರಿಸ್ಥಿತಿ ನೋಡಿ ಯಾಕೆ ಯಜಮಾನ್ರು ಈ ತರ ಮಂಕಾಗಿದ್ದಾರೆ ಅಂತ ನನ್ನ ಹತ್ರ ವಿಚಾರಿಸಿದ್ರು. ನಾನು ಈ ಮನೇಲಿ ನಡೆದ್ರು ಅಷ್ಟೂ ಘಟನೆಗಳನ್ನ ಅವ್ರಿಗೆ ಹೇಳ್ದೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಗೊತ್ತಾ? ಯಜಮಾನ್ರು ಈ ತರ ಇರೋದಕ್ಕೆ ನೀವೇ ಕಾರಣ ಅಂತ ನನಗೆ ಬೈದ್ ಕಳ್ಸಿದ್ರು. ಅವರು ಮನೆ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋದು, ಟೆನ್ಷನ್ ಮಾಡ್ಕೊಳ್ಳೋದು ಇದ್ಯಾವುದು ಬೇಡ ಅಂತ ಫೋನ್ ನನ್ನ ಕೈಲಿ ಕೊಟ್ಟು ಕಳ್ಸೋರು ಚಿಕ್ಕ ಯಜಮಾನ್ರೆ. ಅಲ್ಲ ಕಣೋ ಗೋಪಾಲ, ನಾವು ಮಾವನವ್ರ ಜೊತೆ ಮಾತಾಡೋದು, ಏನಾದ್ರೂ ವಿಷಯ ತಿಳಿಸೋದು ಇದೆಲ್ಲ ಹೇಗೆ? ಅಣ್ಣ, ಏನೇ ಇದ್ರು ಅಲ್ಲಿ ಮುಖ್ಯಸ್ಥರಿಗೆ ಫೋನ್ ಮಾಡ್ಬೇಕಂತಣ್ಣ. ಅವ್ರ ಪರಿಸ್ಥಿತಿನ ನೋಡಕ್ ಆಗ್ತಾ ಇಲ್ಲ ನೋಡಿ. ಅವ್ರಿಗೆ ನೀವು ಯಾರು ಡಿಸ್ಟರ್ಬ್ ಮಾಡಬೇಡಿ, ನೆಮ್ಮದಿಯಾಗಿ ಅವ್ರ ಪಾಡ್ಗೆ ಅವ್ರನ್ನ ಇರಕ್ ಬಿಟ್ಬಿಡಿ ಅಂತ ಹೇಳಿ ಕಳ್ಸಿದ್ರು. ಅದೇಕಾಗತ್ತೆ? ನಾವು ನಮ್ಮ ತಾತನ್ನ ಆಶ್ರಮಕ್ಕೆ ಕಳಿಸಿದೀವಿ ಹೊರತು ಜೈಲಿಗಲ್ಲ. ಇದ್ಯಾಕೋ ಅತಿ ಆಯ್ತು. ಇಲ್ಲ ಅಳಿ ಅಂದ್ರೆ ಅವ್ರು ಹೇಳ್ತಾ ಇರೋದ್ರಲ್ಲೂ ಒಂದು ಸತ್ಯ ಇದೆ. ನಮ್ಮ ಮನೇಲಿ ಒಂದಾದ್ರ ಮೇಲೆ ಒಂದು ಸಮಸ್ಯೆಗಳು ಬರ್ತಾನೆ ಇದಾವಲ್ವಾ. ಅವ್ರ ಆಶ್ರಮದಿಂದ ಬಂದ್ಮೇಲೆ ತುಂಬಾನೇ ಕುಗ್ಗು ಹೋಗಿದ್ರು. ಅದು ಅಲ್ಲದೆ ಈ ಸುರ್ಬಿನ್ ಹುಡುಕೋ ನೆಪದಲ್ಲಿ ಸ್ಟೇಷನ್ ಮೆಟ್ಲು ಹತ್ತಬೇಕಾಯ್ತು. ಆಮೇಲೆ ಆ ಇನ್ಸ್ಪೆಕ್ಟರಿಂದ ತುಂಬಾ ಅವಮಾನನೂ ಅನುಭವಿಸಿದ್ವಿ. ಸ್ಟೇಷನ್ನಲ್ಲಿ ಅವನು ಮಾವನವ್ರ ಮೇಲೆ ಕೈಯನ್ನೂ ಮಾಡ್ದ. ಆಮೇಲೆ ಸುರಭಿ ಏನೋ ಬಂದ್ಲು. ಅವಳನ್ನ ಒಪ್ಕೋಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿ ಇದ್ದಾಗಲೇ ನಮ್ಮ ಹಳೆ ಜಮೀನು ಸರ್ಕಾರದ ಪಾಲಾಗೋಯ್ತು. ಇದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾಳಿ ಅಂತ. ನಮ್ಮಿಂದ ವಿನಾಕಾರಣ ಹುಡುಗಿಗೆ ತೊಂದರೆ ಆಯ್ತಲ್ಲ ಅನ್ನೋ ಬೇಸರ ಕೂಡ ಅವ್ರಿಗಿದೆ. ಹಾಗಾಗಿ ಅವರು ಮಾನಸಿಕವಾಗಿ ತುಂಬಾ ಕುಗ್ಗೋಗಿದ್ದಾರೆ. ನನಗೆ ತಿಳಿದ ಹಾಗೆ ನಾವು ಅವ್ರನ್ನ ಜಾಸ್ತಿ ಡಿಸ್ಟರ್ಬ್ ಮಾಡದೇ ಇರೋದೇ ಒಳ್ಳೇದು. ಅವರಾಗವರೇ ನೆನೆಸ್ಕೊಂಡು ನಮಗೆ ಫೋನ್ ಮಾಡಿದ್ರೆ ಅದೊಂದು ಲೆಕ್ಕ. ಸ್ವಲ್ಪ ಅವ್ರ ಜಾಗದಲ್ಲಿ ನೀವು ನಿಂತು ಯೋಚನೆ ಮಾಡಿ ನೋಡಿ. ಹೌದು ಚಿಕ್ಕ ಯಜಮಾನ್ರೆ, ಅವರು ಆಶ್ರಮಕ್ಕೆ ಹೋಗುವಾಗ ನಾನು ಆದಷ್ಟು ಬೇಗ ಬೆಳಿಗ್ಗೆನೆ ಹೋಗಬೇಕು. ಅಪ್ಪಿತಪ್ಪಿ ಮನೆಯವ್ರ ಮುಖ ನೋಡಿದ್ರೆ ಮತ್ತೆ ನಾನು ಅವ್ರ ಪ್ರೀತಿ ಪಾಶಕ್ಕೆ ಬೀಳ್ತೀನಿ ಅಂತ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಹೊರಟೋದ್ರು ಚಿಕ್ಕ ಯಜಮಾನ್ರೆ. ಹೀಗಿರುವಾಗ ಮತ್ತೆ ಮತ್ತೆ ನಾವು ಅವ್ರ ನೆನಪುಗಳನ್ನ ಕೆದಕ್ಬಾರ್ದಲ್ವ ಚಿಕ್ಕ ಯಜಮಾನ್ರೆ?